ಭಿಕ್ಷೆ ಬೇಡಲಿ ಹೋಗಿ ಎಲ್ಲನ ಹಿಡ್ಕೊಂಡು ಎಲ್ಲನ ಹೋಗಿ ವಿಧಾನಸೌಧದಿಂದ ಭಿಕ್ಷೆ ಬೇಡಲಿ ಹೋಗಿ ಆ ಭಿಕ್ಷೆ ಬೇಡ್ಬಿಟ್ಟು ತಂದು ಅವ್ರಿಗೆಲ್ಲ ಕೊಡ್ಲಿ ಭಿಕ್ಷೆ ಬೇಡಿ. ಆಶಾ ಕಾರ್ಯಕರ್ತೆಯರು ಖಾಲಿ ಖಾಲಿ. ಕಾಂಗ್ರೆಸ್ ಕಾರ್ಯಕರ್ತರು ಜಾಲಿ ಜಾಲಿ. 6 ತಿಂಗಳಿಗೊಮ್ಮೆ ಆಶಾ ಕಾರ್ಯಕರ್ತೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಸರ್ಕಾರ ನಡೆಸೋರು ಕರೆಸಿ 1-2 ನಿಮಿಷ ಮಾತಾಡಿಸಿ ಅವಮಾನ ಮಾಡಿ ಕಳಿಸ್ತಾರೆ. ಮುಂದೆ ಯಾವತ್ತಾದ್ರೂ ಸಂಬಳ ಹೆಚ್ಚಿಸೋಣ ಅಂತ ಹೇಳಿ ಕೈ ತೊಳೆದುಕೊಳ್ತಾರೆ. ಆದರೆ ಕಾಂಗ್ರೆಸ್ ಕಾರ್ಯಕರ್ತ ವಿಚಾರದಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಭಾರಿ ಧಾರಾಳತನ ತೋರಿಸುತ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳ ಭಾಗ್ಯ. ಸರ್ಕಾರದ ನಡೆಗೆ ಬಿಜೆಪಿ ನಾಯಕರ ವಾಗ್ದಾಳಿ. ನೀವು ನಂಬ್ತಿರೋ ಬಿಡ್ತಿರೋ, ಸರ್ಕಾರ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚಿಸಿದೆ. ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೇ ನೌಕರರು. ಅವರೆಲ್ಲರಿಗೂ ಸರ್ಕಾರ ಸಂಬಳ ಕೊಟ್ಟು ಸಲಹುತ್ತಿದೆ. ಇವತ್ತೇನಾಗಿದೆ, ಕಾಂಗ್ರೆಸ್ ಕಾರ್ಯಕರ್ತರು ಅಪಾಯಿಂಟ್ ಮಾಡಿದ್ದಾರೆ. 40,000 ಸಂಬಳ, ತಾಲೂಕು ಮಟ್ಟದಲ್ಲಿ 25,000 ಸಂಬಳ ಕೊಡ್ತೀವಿ. ಇದು ಉಪಾಧ್ಯಕ್ಷರಿಗತ್ತು ಸಿಟ್ಟಿಂಗ್ಗೆ 200 ರೂಪಾಯಿನ ಕೊಡ್ತಾ ಇದ್ದೀರಿ. ಇದು ನನ್ನ ಅನಿಸಿಕೆ ಅಷ್ಟೇ. ಸ್ಟೇಟ್ ಚೆಕ್ಕರ್ ಅಮೌಂಟ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಿಕೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ನೀವು ಆ ಸಮಿತಿ ಮಾಡಿ ಅಧ್ಯಕ್ಷನ್ ಮಾಡಿದ್ರಲ್ಲ ಅಂತ ವಿರೋಧ. ಗ್ಯಾರಂಟಿ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ 18 ಕೋಟಿ ಮೀಸಲು. ಸಿಡಿದೆದ್ದ ಆರ್ ಅಶೋಕ್, ತಪ್ಪೇ ಇಲ್ಲ ಎಂದ ಡಿಕೆಶಿ. ಇದು ಟ್ಯಾಕ್ಸ್ ಪೇಯರ್ಸ್ ಅಮೌಂಟ್. ಯಾರೋ ಬಡವ ಕಟ್ತಾನೆ, ಬರ್ತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ, ಡೆತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ, ಎಲ್ಲದಕ್ಕೂ ದುಡ್ಡು ಕೊಡ್ತಾನೆ. ಬೆಂಕಿ ಪಟ್ಟಣ ಗೀರಿದ್ರು, ಬೀಡಿ ಸೇದಿದ್ರು, ಎಣ್ಣೆ ಹೊಡೆದ್ರು ಟ್ಯಾಕ್ಸ್, GST ಇಷ್ಟೆಲ್ಲ ಟ್ಯಾಕ್ಸ್ ಕೊಟ್ಟ ಮೇಲೆ ನೀವು ಆ ದುಡ್ಡನ್ನು ತಗೊಂಡೋಗಿ ನೀವು ಸುಮಾರು ವರ್ಷಕ್ಕೆ ಅಧ್ಯಕ್ಷರೇ 60ರಿಂದ 70 ಕೋಟಿ ಆಗುತ್ತೆ. 60ರಿಂದ 70 ಕೋಟಿ ಆಗುತ್ತೆ. ಅವರಿಗೆ ಖರ್ಚು ವೆಚ್ಚ, ಅವರ TA DA ಅವ್ರ ಮೀಟಿಂಗ್ ಖರ್ಚು ಎಲ್ಲ ಸೇರಿಸ್ತಾರೆ, ಅಷ್ಟು ಬಂದೇ ಬರ್ತದೆ. ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ, ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರಿಗೆ ಈ ಸರ್ಕಾರ ತಂದ ಕಾರ್ಯಕರ್ತರಿಗೆ ಸಂಬಳ ಕೊಡೋ ಹಕ್ಕಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮುಂದೆ ಬಿಜೆಪಿಯವರು ಆಮೇಲೆ ಜೆಡಿಎಸ್ನವರು ಕೊಡೋಕೆ ನಿಂತ್ರೆ ಬಡವರ ಕತೆ ಏನ್ ಸ್ವಾಮಿ? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಿಕ್ಷೆ ಬೇಡಲಿ ಹೋಗಿ ಎಲ್ಲನ ಹಿಡ್ಕೊಂಡು ಎಲ್ಲನ ಹೋಗಿ ವಿಧಾನಸೌಧದಿಂದ ಭಿಕ್ಷೆ ಬೇಡಲಿ ಹೋಗಿ ಆ ಭಿಕ್ಷೆ ಬೇಡ್ಬಿಟ್ಟು ತಂದು ಅವ್ರಿಗೆಲ್ಲ ಕೊಡ್ಲಿ ಭಿಕ್ಷೆ ಬೇಡಿ. ಆಶಾ ಕಾರ್ಯಕರ್ತೆಯರು ಖಾಲಿ ಖಾಲಿ. ಕಾಂಗ್ರೆಸ್ ಕಾರ್ಯಕರ್ತರು ಜಾಲಿ ಜಾಲಿ. 6 ತಿಂಗಳಿಗೊಮ್ಮೆ ಆಶಾ ಕಾರ್ಯಕರ್ತೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಸರ್ಕಾರ ನಡೆಸೋರು ಕರೆಸಿ 1-2 ನಿಮಿಷ ಮಾತಾಡಿಸಿ ಅವಮಾನ ಮಾಡಿ ಕಳಿಸ್ತಾರೆ. ಮುಂದೆ ಯಾವತ್ತಾದ್ರೂ ಸಂಬಳ ಹೆಚ್ಚಿಸೋಣ ಅಂತ ಹೇಳಿ ಕೈ ತೊಳೆದುಕೊಳ್ತಾರೆ. ಆದರೆ ಕಾಂಗ್ರೆಸ್ ಕಾರ್ಯಕರ್ತ ವಿಚಾರದಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಭಾರಿ ಧಾರಾಳತನ ತೋರಿಸುತ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳ ಭಾಗ್ಯ. ಸರ್ಕಾರದ ನಡೆಗೆ ಬಿಜೆಪಿ ನಾಯಕರ ವಾಗ್ದಾಳಿ. ನೀವು ನಂಬ್ತಿರೋ ಬಿಡ್ತಿರೋ, ಸರ್ಕಾರ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚಿಸಿದೆ. ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೇ ನೌಕರರು. ಅವರೆಲ್ಲರಿಗೂ ಸರ್ಕಾರ ಸಂಬಳ ಕೊಟ್ಟು ಸಲಹುತ್ತಿದೆ. ಇವತ್ತೇನಾಗಿದೆ, ಕಾಂಗ್ರೆಸ್ ಕಾರ್ಯಕರ್ತರು ಅಪಾಯಿಂಟ್ ಮಾಡಿದ್ದಾರೆ. 40,000 ಸಂಬಳ, ತಾಲೂಕು ಮಟ್ಟದಲ್ಲಿ 25,000 ಸಂಬಳ ಕೊಡ್ತೀವಿ. ಇದು ಉಪಾಧ್ಯಕ್ಷರಿಗತ್ತು ಸಿಟ್ಟಿಂಗ್ಗೆ 200 ರೂಪಾಯಿನ ಕೊಡ್ತಾ ಇದ್ದೀರಿ. ಇದು ನನ್ನ ಅನಿಸಿಕೆ ಅಷ್ಟೇ. ಸ್ಟೇಟ್ ಚೆಕ್ಕರ್ ಅಮೌಂಟ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಿಕೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ?
ನೀವು ಆ ಸಮಿತಿ ಮಾಡಿ ಅಧ್ಯಕ್ಷನ್ ಮಾಡಿದ್ರಲ್ಲ ಅಂತ ವಿರೋಧ. ಗ್ಯಾರಂಟಿ ಎಲ್ಲ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ 18 ಕೋಟಿ ಮೀಸಲು ಸಿಡಿದೆದ್ದ ಆರ್ ಅಶೋಕ್, ತಪ್ಪೇ ಇಲ್ಲ ಎಂದ ಡಿಕೆಶಿ. ಇದು ಟ್ಯಾಕ್ಸ್ ಪೇಯರ್ಸ್ ಅಮೌಂಟ್. ಯಾರೋ ಬಡವ ಕಟ್ತಾನೆ, ಬರ್ತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ, ಡೆತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ, ಎಲ್ಲದಕ್ಕೂ ದುಡ್ಡು ಕೊಡ್ತಾನೆ. ಬೆಂಕಿ ಪಟ್ಟಣ ಗೀರಿದ್ರು, ಬೀಡಿ ಸೇದಿದ್ರು, ಎಣ್ಣೆ ಹೊಡೆದ್ರು ಟ್ಯಾಕ್ಸ್, GST ಇಷ್ಟೆಲ್ಲ ಟ್ಯಾಕ್ಸ್ ಕೊಟ್ಟ ಮೇಲೆ ನೀವು ಆ ದುಡ್ಡನ್ನು ತಗೊಂಡೋಗಿ ನೀವು ಸುಮಾರು ವರ್ಷಕ್ಕೆ ಅಧ್ಯಕ್ಷರೇ 60 ರಿಂದ 70 ಕೋಟಿ ಆಗುತ್ತೆ. 60 ರಿಂದ 70 ಕೋಟಿ ಆಗುತ್ತೆ. ಅವ್ರಿಗೆ ಖರ್ಚು ವೆಚ್ಚ, ಅವರ TA DA ಅವ್ರ ಮೀಟಿಂಗ್ ಖರ್ಚು ಎಲ್ಲ ಸೇರಿಸ್ತಾರೆ, ಅಷ್ಟು ಬಂದೇ ಬರ್ತದೆ. ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರಿಗೆ ಈ ಸರ್ಕಾರ ತಂದ ಕಾರ್ಯಕರ್ತರಿಗೆ ಸಂಬಳ ಕೊಡೋ ಹಕ್ಕಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮುಂದೆ ಬಿಜೆಪಿಯವರು ಆಮೇಲೆ ಜೆಡಿಎಸ್ನವರು ಕೊಡೋಕೆ ನಿಂತ್ರೆ ಬಡವರ ಕತೆ ಏನ್ ಸ್ವಾಮಿ? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಿಕ್ಷೆ ಬೇಡಲಿ ಹೋಗಿ ಎಲ್ಲನ ಹಿಡ್ಕೊಂಡು ಎಲ್ಲನ ಹೋಗಿ ವಿಧಾನಸೌಧ ಮುಂದೆ ಭಿಕ್ಷೆ ಬೇಡಲಿ ಹೋಗಿ. ಆ ಭಿಕ್ಷೆ ಬೇಡ್ಬಿಟ್ಟು ತಂದು ಅವ್ರಿಗೆಲ್ಲ ಕೊಡ್ಲಿ ಭಿಕ್ಷೆ ಬೇಡಿ. ಆಶಾ ಕಾರ್ಯಕರ್ತೆಯರು ಖಾಲಿ. ಕಾಂಗ್ರೆಸ್ ಕಾರ್ಯಕರ್ತರು ಜಾಲಿ. 6 ತಿಂಗಳಿಗೊಮ್ಮೆ ಆಶಾ ಕಾರ್ಯಕರ್ತೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಸರ್ಕಾರ ನಡೆಸೋರು ಕರೆಸಿ 1-2 ನಿಮಿಷ ಮಾತಾಡಿಸಿ ಅವಮಾನ ಮಾಡಿ ಕಳಿಸ್ತಾರೆ. ಮುಂದೆ ಯಾವತ್ತಾದ್ರೂ ಸಂಬಳ ಹೆಚ್ಚಿಸೋಣ ಅಂತ ಹೇಳಿ ಕೈ ತೊಳೆದುಕೊಳ್ತಾರೆ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತ ವಿಚಾರದಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಭಾರಿ ಧಾರಾಳತನ ತೋರಿಸುತ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳ ಭಾಗ್ಯ. ಸರ್ಕಾರದ ನಡೆಗೆ ಬಿಜೆಪಿ ನಾಯಕರ ವಾಗ್ದಾಳಿ. ನೀವು ನಂಬ್ತಿರೋ ಬಿಡ್ತಿರೋ, ಸರ್ಕಾರ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚಿಸಿದೆ. ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೇ ನೌಕರರು. ಅವರೆಲ್ಲರಿಗೂ ಸರ್ಕಾರ ಸಂಬಳ ಕೊಟ್ಟು ಸಲಹುತ್ತಿದೆ. ಇವತ್ತೇನಾಗಿದೆ, ಕಾಂಗ್ರೆಸ್ ಕಾರ್ಯಕರ್ತರು ಅಪಾಯಿಂಟ್ ಮಾಡಿದ್ದಾರೆ. 40,000 ಸಂಬಳ, ತಾಲೂಕು ಮಟ್ಟದಲ್ಲಿ 25,000 ಸಂಬಳ ಕೊಡ್ತೀವಿ. ಇದು ಉಪಾಧ್ಯಕ್ಷರಿಗತ್ತು ಸಿಟ್ಟಿಂಗ್ಗೆ 200 ರೂಪಾಯಿನ ಕೊಡ್ತಾ ಇದ್ದೀರಿ. ಇದು ನನ್ನ ಅನಿಸಿಕೆ ಅಷ್ಟೇ. ಸ್ಟೇಟ್ ಚೆಕ್ಕರ್ ಅಮೌಂಟ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಿಕೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ನೀವು ಆ ಸಮಿತಿ ಮಾಡಿ ಅಧ್ಯಕ್ಷನ್ ಮಾಡಿದ್ರಲ್ಲ ಅಂತ ವಿರೋಧ. ಗ್ಯಾರಂಟಿ ಎಲ್ಲ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ 18 ಕೋಟಿ ಮೀಸಲು ಸಿಡಿದೆದ್ದ ಆರ್ ಅಶೋಕ್, ತಪ್ಪೇ ಇಲ್ಲ ಎಂದ ಡಿಕೆಶಿ. ಇದು ಟ್ಯಾಕ್ಸ್ ಪೇಯರ್ಸ್ ಅಮೌಂಟ್. ಯಾರೋ ಬಡವ ಕಟ್ತಾನೆ, ಬರ್ತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ, ಡೆತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ, ಎಲ್ಲದಕ್ಕೂ ದುಡ್ಡು ಕೊಡ್ತಾನೆ. ಬೆಂಕಿ ಪಟ್ಟಣ ಗೀರಿದ್ರು, ಬೀಡಿ ಸೇದಿದ್ರು, ಎಣ್ಣೆ ಹೊಡೆದ್ರು ಟ್ಯಾಕ್ಸ್, GST ಇಷ್ಟೆಲ್ಲ ಟ್ಯಾಕ್ಸ್ ಕೊಟ್ಟ ಮೇಲೆ ನೀವು ಆ ದುಡ್ಡನ್ನು ತಗೊಂಡೋಗಿ ನೀವು ಸುಮಾರು ವರ್ಷಕ್ಕೆ ಅಧ್ಯಕ್ಷರೇ 60 ರಿಂದ 70 ಕೋಟಿ ಆಗುತ್ತೆ. 60 ರಿಂದ 70 ಕೋಟಿ ಆಗುತ್ತೆ. ಅವ್ರಿಗೆ ಖರ್ಚು ವೆಚ್ಚ, ಅವರ TA DA ಅವ್ರ ಮೀಟಿಂಗ್ ಖರ್ಚು ಎಲ್ಲ ಸೇರಿಸ್ತಾರೆ, ಅಷ್ಟು ಬಂದೇ ಬರ್ತದೆ. ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರಿಗೆ ಈ ಸರ್ಕಾರ ತಂದ ಕಾರ್ಯಕರ್ತರಿಗೆ ಸಂಬಳ ಕೊಡೋ ಹಕ್ಕಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮುಂದೆ ಬಿಜೆಪಿಯವರು ಆಮೇಲೆ ಜೆಡಿಎಸ್ನವರು ಕೊಡೋಕೆ ನಿಂತ್ರೆ ಬಡವರ ಕತೆ ಏನ್ ಸ್ವಾಮಿ? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.